ಬಂದ್ಬಿಟ್ಟು ಸುಭದ್ರಮ್ಮ ಅಂತ. ಎಲ್ಲಿಂದ ಬರ್ತಾ ಇದಾರೆ ಅಂತಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕದಿಂದ ಬರ್ತಾ ಇದಾರೆ. ಯಾವ ಸಮಸ್ಯೆಗೋಸ್ಕರ ನೀವು ಸರಕಾರಿ ಬರ್ತಾ ಇದ್ದೀರಾ? ನಾವಮ್ಮ ಥೈರಾಯ್ಡ್ ಸಲಕ್ಕಾಗಿ ಮೇನ್ ಥೈರಾಯ್ಡ್ ಸಲಕ್ಕಾಗಿ ಬರ್ತಾ ಇದ್ದೀನಿ ನಾನು. ಥೈರಾಯ್ಡ್ ಪ್ರಾಬ್ಲಮ್ ಜೊತೆಗೆ ಇನ್ನ ಯಾವ್ದು ಪ್ರಾಬ್ಲಮ್ ಇದೆ ಅಮ್ಮ? ಮಕ್ಕಳ ಸಮಸ್ಯೆ ಇದೆ. ಮಕ್ಕಳ ಸಮಸ್ಯೆಗೋಸ್ಕರ ಬರ್ತಾ ಇದ್ದೀರಾ. ಅಮ್ಮನಿಗೆ ಬಂದ್ಬಿಟ್ಟು ಯಾವ ಸಮಸ್ಯೆ ಅಪ್ಪ ಅಂತಂದ್ರೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಥೈರಾಯ್ಡ್ ಪ್ರಾಬ್ಲಮ್ ಇರೋದ್ರಿಂದ ಮಕ್ಕಳ ಸಮಸ್ಯೆ ಆಗುತ್ತೆ. ಇದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುವಂತ ವಿಷಯ. ಯಾಕೆ ನಾವು ಥೈರಾಯ್ಡ್ ಪ್ರಾಬ್ಲಮ್ ಬಂದಾಗ ಆದಷ್ಟು ಬೇಗ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅಂದ್ರೆ, ಮುಂದೆ ಮಕ್ಕಳ ಪ್ರಾಬ್ಲಮ್ ಆಗಿರ್ಬೋದು, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಈವನ್ ನಮ್ಗೆ ಈ ಭಾಗದಲ್ಲಿ ಬೊಜ್ಜು ಬೆಳೀತದಲ್ವಾ, ಯಾವಾಗ ಪೀರಿಯಡ್ಸ್ ಪ್ರಾಬ್ಲಮ್ ಕರೆಕ್ಟ್ ಆಗಿ ಆಗಲ್ವೋ ಆವಾಗ ಈ ಭಾಗನೂ ಸಹ ನಮ್ಗೆ ಬೊಜ್ಜನ ಬೆಳೀತಾ ಹೋಗುತ್ತೆ. ಈವನ್ ಮಕ್ಕಳಾಗದೆ ಇರ್ಬೋದು. ಗರ್ಭಕೋಶಕ್ಕೆ ಜಾಸ್ತಿ ಪ್ರಾಬ್ಲಮ್ ಆಗೋದು ಯಾವಾಗ ಅಂತಂದ್ರೆ PCOD PID ಪ್ರಾಬ್ಲಮ್ ಬರದೆ ಥೈರಾಯ್ಡ್ ಪ್ರಾಬ್ಲಮ್ ಇಂದಾನೆ ಸ್ಟಾರ್ಟ್ ಆಗೋದು. ಅರ್ಥ ಆಯ್ತಾ? ಇದು ಸಮಸ್ಯೆ ಎಷ್ಟು ವರ್ಷದಿಂದ ಇದೆ ಅಮ್ಮ? ಈಗ 3-4 ವರ್ಷದಿಂದ ಅದರಿ ನಾನು. 3-4 ವರ್ಷದ ಸಮಸ್ಯೆಗೆ ಎಷ್ಟು ಖರ್ಚು ಮಾಡಿದ್ರೆ? ಯಾವ ಹಾಸ್ಪಿಟಲ್ ಹೋಗಿದ್ದೀರ? ನಾವು ಗಿರೀಶ್ ಹಾಸ್ಪಿಟಲ್ ಅಂತ ಅಲ್ಲೇ ತೋರಿಸ್ತಾ ಇದ್ದೀವಿ. ಅಲ್ಲಿ ಹೋದಾಗ ಒಮ್ಮೊಮ್ಮೆ ನಮ್ಗೆ ಬ್ಲಡ್ ಟೆಸ್ಟಿಗೆ 3000-4000 ರೂಪಾಯಿ ತಗೊಳ್ತಿದ್ರು. ಮತ್ತ ಟ್ಯಾಬ್ಲೆಟ್ಸ್ ಬೇರೆ ಅದು 3000 ರೂಪಾಯಿ ತಗೊಳ್ತಾ ಇದ್ರು. ಒಟ್ಟು ಈಗ 2 ತಿಂಗಳಿಗೆ 3 ತಿಂಗಳಿಗೆ ನಾನು 5-6 ರೂಪಾಯಿ ಆಗ್ತಾ ಇದ್ದೀನಿ. ಟೋಟಲಿ 5-6 ರೂಪಾಯಿ ಆಗ್ತಾ ಇದ್ದೀರಾ. ಎಷ್ಟು ವರ್ಷದ ಪ್ರಾಬ್ಲಮ್? 4 ವರ್ಷದ್ದು. ಅಮ್ಮ ಬಂದ್ಬಿಟ್ಟು ಎಷ್ಟು ವರ್ಷದ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂದ್ರೆ 4 ವರ್ಷದ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಹಾಸ್ಪಿಟಲ್ ಹೋಗ್ತಿದ್ರು, ಟ್ಯಾಬ್ಲೆಟ್ ಬರೀತಿದ್ರು, ಚೆಕ್ ಮಾಡ್ತಿದ್ರು, ಬರೀ ಬ್ಲಡ್ ಟೆಸ್ಟ್ ಮಾಡ್ತಿದ್ರು. ಅವ್ರು ಹೋದಾಗೆಲ್ಲ 5-6 ರೂಪಾಯಿನ ಖರ್ಚು ಮಾಡ್ಕೊಂಡು ಮತ್ತೆ ರಿಟರ್ನ್ ಬರ್ತಾ ಇದ್ರು. ಇವಾಗ ಎಷ್ಟು ಟ್ಯಾಬ್ಲೆಟ್ ತಗೋತೀರಾ? ಮುಂಚೆ ನಾನೀಗ ಸದ್ಯ 75 ತಗೋತಾ ಇದ್ದೀನಿ ನೋಡಿ. 75 mg. ಮುಂಚೆ ಎಷ್ಟು ತಗೋತಾ ಇದ್ರಿ? ಮುಂಚೆನು ಅದೇ 75. ಒಟ್ಟು ನಿಲ್ ಆಗ್ತಾ ಇರ್ಲಿಲ್ಲ. ಅದು ತುಂಬಾ ಬೇಜಾರಾಗಿತ್ತು ನನಗೆ. ಅದು ತುಂಬಾ ಬೇಜಾರಾಗಿತ್ತು. ಇಷ್ಟು ವರ್ಷದ ಸಮಸ್ಯೆನ ಬಂದ್ಬಿಟ್ಟು ಯಾವತ್ತಾದ್ರೂ ಕಡಿಮೆ ಆಗಿತ್ತಾ? ಒಂದ್ ಮಧ್ಯದಲ್ಲಿ ಬರ್ತಾ ಇದ್ದಿದ್ದೀನಿ ನಾನು, ಅವಾಗ ಕಡಿಮೆ ಆಗಿತ್ತು ನನಗೆ. ಮುಂಚೆ ಏನ್ ಮಾಡಿದಾರೆ ಅಂದ್ರೆ ಸರಾಕೆರಿಗೆ ಬಂದಿದ್ದಾರೆ. ಆಕ್ಚುಲಿ ಇವ್ರು ಬಂದ್ಬಿಟ್ಟು ಟೀಚರ್. ಅವಾಗ ಬಂದ್ಬಿಟ್ಟು ಟೈಮ್ ಸಾಕಾಗ್ತಾ ಇಲ್ಲ ಅಂತ ಅವರು ನಡುವಲ್ಲಿ ಬಿಟ್ಟು ಬಿಡ್ತಾರೆ. ಬಿಟ್ಟಾಗ ಮತ್ತೆ ಜಾಸ್ತಿ ಆದಾಗ ಮತ್ತೆ ಸರಾಕೆರಿ ನೆನ್ಸ್ಕೊಂಡು ಮತ್ತೆ ಸರಾಕೆರಿಗೆ ಬಂದಿದ್ದಾರೆ. ಇವಾಗ ಡಾಕ್ಟರ್ ಏನಂತ ಹೇಳಿದ್ದಾರೆ? ಈಗ ಮೊದಲು 10.5 ಇದ್ದಿತ್ತು. ಈಗ ಸದ್ಯ ನಾನು ಮೊನ್ನೆ ಈಗ ರಿಪೋರ್ಟ್ ತಗೊಂಡ್ ಬಂದಿದ್ದೀನಿ. 3.0 ಬಂದಿದೆ. ಜೋರ ಕ್ಲಾಸ್ ಹಾಕೋದಾ? ಏನಂತಂದ್ರೆ ಇವಾಗ ನಾವು ರಿಪೋರ್ಟ್ ನೋಡ್ಬೋದು. ರೆಗ್ಯುಲರ್ ಆಗಿ ಥೆರಪಿನ ಮಾಡ್ತಾ ಇದ್ದಾರೆ. ಮುಂಚೆ ಬಂದ್ಬಿಟ್ಟು 10.8 ಇರುವಂತ ಥೈರಾಯ್ಡ್ ಪ್ರಾಬ್ಲಮ್ ಇವಾಗ ಬಂದ್ಬಿಟ್ಟು 3.8 ಬಂದಿದೆ. ಜೋರ ಕ್ಲಾಸ್ ಹಾಕೋದಾ? 3 ಪಾಯಿಂಟ್ ಬಂದಿದೆ ಅಂದ್ರೆ ಎಷ್ಟು ಪಾಯಿಂಟ್ ಕಡಿಮೆ ಆಗಿದೆ ಅಂತಂದ್ರೆ 7 ಪಾಯಿಂಟ್ ಕಡಿಮೆ ಆಗಿದೆ. ಈವನ್ ಯಾವುದೇ ಟ್ಯಾಬ್ಲೆಟ್ ಇಲ್ಲದೆ, ಇಂಜೆಕ್ಷನ್ ಇಲ್ಲದೆ, ಅದು ನಮ್ ಡಾಕ್ಟರ್ ಏನ್ ಮಾಡಿದಾರೆ ಅಂತಂದ್ರೆ ಅವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಅನ್ನ ಕಡಿಮೆ ಮಾಡ್ಕೊಟ್ಟಿದೆ. ಇನ್ನೊಂದ್ಸಲ ಜೋರ ಕ್ಲಾಸ್ ಹಾಕೋದಾ? ಇವಾಗ ನಿಮ್ ಥೈರಾಯ್ಡ್ ಪ್ರಾಬ್ಲಮ್ ಕಡಿಮೆ ಆಗಿದೆಲ್ಲ, ನಿಮ್ಗೆ ಯಾವ ತರ ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟು ಹಾಸ್ಪಿಟಲ್ ಹೋದ್ರು ನಂಗೆ ಇದೊಂದು ಬಹಳ ಬೇಜಾರಾಗ್ತಾ ಇತ್ತು. ಅದ್ರ ಸಲಕ್ಕಾಗಿ ನಾನು ಜಾಬೇ ಬಿಟ್ಟಿ. ನಾನು ಜಾಬ್ ಬಿಟ್ಟು ಅಟ್ಲೀಸ್ಟ್ ಇದಕ್ಕರ ಒಂದ್ ಸ್ವಲ್ಪ ದಿನ ಟೈಮ್ ಕೊಡಮ್ಮಿ ಅಂತಂದು ನಾನು ಅದಕ್ಕೆ ಸಲಕ್ಕಾಗಿ ಜಾಬೇ ಬಿಟ್ಟಿ ನೋಡ್ರಿ. ನಾನು ಪ್ರಾಬ್ಲಮ್ಸ್ ಯಾವಾಗ ಇರುತ್ತೋ ಅವಾಗ ಯಾವುದೇ ಕೆಲಸನ ನಮ್ಮಿಂದ ಮಾಡಕ್ ಆಗಲ್ಲ. ಇವಾಗ ಅವ್ರ ಕೆಲಸ ಯಾವ್ದಗೋಸ್ಕರ ಬಿಟ್ಟಿದ್ದಾರೆ ಅಂದ್ರೆ ಸಮಸ್ಯೆಗೋಸ್ಕರನೇ ಕೆಲಸನ ಬಿಟ್ಟು ನಾನು ಯಾವ್ದಕ್ಕೂ ಟೈಮ್ ಕೊಡ್ಬೇಕಂದ್ರೆ ಫಸ್ಟ್ ನಾನು ಹೆಲ್ತಿಗೆ ಟೈಮ್ ಕೊಡ್ಬೇಕು ಅಂತ ಅನ್ಕೊಂಡು ಮತ್ತೆ ಸರಾಕೆರಿಗೆ ರಿಟರ್ನ್ ಬಂದಿದ್ದಾರೆ. ಇದು ಎಷ್ಟು ತಿಂಗಳಲ್ಲಿ ಚೇಂಜಸ್ ಆಗಿದೆ ಅಮ್ಮ? 1 ತಿಂಗಳಲ್ಲೇ ಚೇಂಜ್ ಆಗ್ಯದ ಅಂತ ಕೇಸಿ ನಾ ಹೇಳ್ತೀನಿ. ಜೋರ ಕ್ಲಾಸ್ ಹಾಕೋದಾ? ಎಷ್ಟು ತಿಂಗಳಲ್ಲಿ? 1 ತಿಂಗಳಲ್ಲಿ ಚೇಂಜ್ ಆಗಿದೆ. 1 ತಿಂಗಳಲ್ಲಿ ಇಷ್ಟು ಬೆಸ್ಟ್ ಆಗಿ ರಿಸಲ್ಟ್ ಸಿಕ್ಕಿರೋದಕ್ಕೆ ರೀಸನ್ ಏನಂತಂದ್ರೆ ಕೆಲಸನ ಎಲ್ಲ ಸೈಡಿಗೆ ಇಟ್ಟು ಇವಾಗ ನನ್ನ ಆರೋಗ್ಯಕ್ಕೆ ಟೈಮ್ ಕೊಡ್ಬೇಕು. ಇದಕ್ಕಿಂತ ದೊಡ್ಡದು ಯಾವುದು ಇಲ್ಲ. ನೀವು ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಯಾವಾಗ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೋ, ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೋ, PCOD ಪ್ರಾಬ್ಲಮ್ ಇರುತ್ತೋ, PID ಪ್ರಾಬ್ಲಮ್ ಇರುತ್ತೋ, ದಯವಿಟ್ಟು ಎಲ್ರು ಸರಾಕರಿಗೆ ಬಂದ್ಬಿಟ್ಟು ಕಡಿಮೆ ಮಾಡ್ಕೊಳ್ಳಿ. ಈ ಪ್ರಪಂಚದಲ್ಲಿ ಅನುಭವಿಸಕ್ಕಾಗದೆ ಇರುವಂತ ಒಂದು ಕಷ್ಟ ಯಾವ್ದಂದ್ರೆ ಬಂಜೆತನ. ಮಕ್ಕಳಾಗದೆ ಇರುವಂತದ್ದು ಕಷ್ಟ ಈ ಪ್ರಪಂಚದಲ್ಲಿ ಯಾರಿಗೂ ಬರಬಾರ್ದು ಅಂತ ಹೇಳ್ತೀವಿ. ಆ ಕಷ್ಟ ತಳ್ಳುವಂತ ಸಮಸ್ಯೆ ಯಾವ್ದಂತಂದ್ರೆ ಥೈರಾಯ್ಡ್. ಇವತ್ತು ಇಂತ ದೊಡ್ಡ ಸಮಸ್ಯೆನೆ ನಮ್ ಸರಾಕೆರ್ ಕಡಿಮೆ ಮಾಡಿದೆ ಅಂತಂದ್ರೆ ನಿಮ್ ಸಮಸ್ಯೆ ಯಾವ್ದು ಲೆಕ್ಕಿಗಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಬರುವಂತ ಅಪ್ಪ ಅಮ್ಮಂದಿರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರೂ ಡೈಲಿ ಬರ್ಬೇಕು. ನಾವು ಏನಂತಾರ ಇಂಗ್ಲಿಷ್ ಮೆಡಿಸಿನ್ಗಿಂತ ಈ ಮೆಡಿಸಿನ್ ನನಗ ತುಂಬಾ ಇಷ್ಟ ಆಯ್ತು. ಹಾಗಾಗಿ ನಾವು ಡೈಲಿ ಬಂದು ನಮ್ಮ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ಬೇಕು ಅಂತ ನಾನು ಹೇಳ್ಕೊತೇನೆ. ಎಲ್ಲರಿಗೂ ಕೇಳ್ಕೊಳ್ತಾ ಇದೀನಿ, ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸರಾಗಿರಲ್ಲಿ ಹೋಗಿ ಬಿಸಿ ತಗೊಳ್ಳೋದ್ರಿಂದ ರಕ್ತ ಸುಟ್ಟೋಗುತ್ತೆ, ಮೂಳೆಗಳೆಲ್ಲ ಸವಿದೋಗುತ್ತೆ, ಕೂದಲುಗಳೆಲ್ಲ ಉದುರೋಗುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
ಆ ತರ ಏನೂ ಆಗಂಗಿಲ್ಲ. ನಾನ್ ಮೊದಲು ಬಹಳ ವೀಕ್ ಇದ್ದಿದ್ದ, ನಾನ್ ಬರೇ ಮಲ್ಕೊಳ್ತಾ ಇದ್ದಿದ್ದೀನಿ. ಈಗ ಇಲ್ಲಿ ಬರೋದ್ರಿಂದ ತುಂಬಾ ಆಕ್ಟಿವ್ ಆಗಿದೆ ಅಂತ ನಮ್ಮ ಆಜು ಬಾಜು ಪಕ್ಕದವ್ರಾಗಿರ್ಬೋದು, ನಮ್ಮ ಮನೆಯಲ್ಲಾಗಿರ್ಬೋದು ಎಲ್ಲರೂ ಹೇಳ್ತಾ ಇದ್ರ. ಮತ್ ಕೂದಲೇನು ಉದುರ್ತಾ ಇದ್ದಾವ ಅಂತ ಅಂತಿರಲ್ಲ, ಅದನ್ನು ಸುಳ್ಳು. ನಮ್ಮ ಮನೇಲಿ ಏನಂದಾರ, ಕೂದಲು ಸರಿಯಾಗಿ ಬೆಳೆದಿದ್ದಾವ ನೋಡು ಅನ್ಕೇಸಿನ ನಮ್ಮ ಅತ್ತಿಗೆಯವ್ರಾಗಿರ್ಬೋದು ಎಲ್ಲರೂ ನನ್ಗ ಸಪೋರ್ಟ್ ಮಾಡಿದಾರ. ಸ್ಕಿನ್ ಸರಿಯಾಗಿ ಆಗ್ಯದ, ಎಲ್ಲರೂ ಅಪೇಸ್ ಮಾಡ್ಯಾರ. ನಾ ದುಡ್ಡು ಕೇಸಿಂದ ನಾ ಇಷ್ಟು ದುಡ್ಡು ಹಾಕೋಕ್ಕಿಂತ ನಾ ಬಿಟ್ಟಿದೆ ಬೆಟರ್ ಆಗ್ಯದಪ್ಪ ಅಂತಂದು ನನ್ನ ಫ್ರೆಂಡ್ಗಳಿಗೆ ಎಲ್ಲರಿಗೆ ನಾನು ಅದನ್ನೇ ಹೇಳಿದ್ದೀನಿ ನೋಡಿ. ವಾ, ಜೋರಾಗಿ ಕ್ಲಾಸ್ ಹಾಕೋಬೋದಾ? ಏನಂತಂದ್ರೆ ಅಮ್ಮ ಏನ್ ಫ್ರೆಂಡ್ಸಿಗೆ ಹೇಳಿದಾರ ಅಂತಂದ್ರೆ, ನನ್ ಕೆಲ್ಸ ಬಿಟ್ಟಿದಕ್ಕೂ ಸಾರ್ಥಕ ಇತ್ತು. ರೀಸನ್ ಏನಂತಂದ್ರೆ ನನಗೆ ಬೆಸ್ಟ್ ಆಗಿ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿದಾರೆ. ಇವನ್ ಅವ್ರಿಗೆ ಎಲ್ರಿಗೂ ಹೇಳಿದಾರೆ, ನಿನ್ ಕೂದಲು ಚೆನ್ನಾಗ್ ಬಂದಿದೆ, ಸ್ಕಿನ್ ಚೆನ್ನಾಗಾಗಿದೆ. ಇವನ್ ಡಾಕ್ಟರ್ ಒಂದ್ ಚೆನ್ನಾಗಿರೋ ರಿಪೋರ್ಟ್ ಸಹ ಕೊಟ್ಟಿದಾರಲ್ವಾ? ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಇಲ್ಲ ಇಲ್ಲಲ್ವಾ? ಓಕೆ, ಇನ್ನೊಂದ್ಸಲ ಜೋರಾಗಿ ಕ್ಲಾಸ್ ಹಾಕಿ. ಥ್ಯಾಂಕ್ ಯು ಸೊ ಮಚ್.